ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಎಲ್ಲರ ಮುಂದೆ ಬಂದ ಯಶಸ್ವಿನಿಯನ್ನು ಕಂಡು, ಬಾರಮ್ಮ ಯಶಸ್ವಿನಿ ವರ್ಧನ್, ಇವತ್ತ್ಯಾವ ಸಂಸ್ಕಾರದ ಬಗ್ಗೆ ಮಾತಾಡೋಕೆ ಬಂದಿದೀಯಾ? ಕುತ್ಕೊಂಡೆ ಮಾತಾಡೋಣ ನಿಧಾನವಾಗಿ ಎಂದರು ಭಾರ್ಗವ್ ಅಣಕಿಸಿಯೇ. ಮಾತಲ್ಲಿ ಚಾಟಿ ಏಟು ಕೊಡುವ ಕಲೆ ಅವರಿಗೆ ಹೊಸದಲ್ಲ. ತಲೆ ತಗ್ಗಿಸಿದ ಹುಡುಗಿ, ಸಾರಿ ಸರ್, ನಾನು ನಿಮ್ಮೆಲ್ಲರ ಹತ್ರ ಸಾರಿ ಕೇಳೋದಕ್ಕೆ ಬಂದಿದ್ದೀನಿ, ಮುಖ್ಯವಾಗಿ ಅಭಿ ಮತ್ತೆ ನಿಮ್ಮ ಹತ್ರ ಎಂದಾಗ ಅಭಿರಾಮ್ ಅವಳನ್ನು ನೋಡಿದ. ಅವಳು ತಲೆ ಎತ್ತಿ ಅವನನ್ನೇ ನೋಡಿದಳು. ಎಲ್ಲರಿಗೂ ಆಶ್ಚರ್ಯ ಅವಳ ಮಾತು. ಏನು ಸಾರಿನಾ? ಅಚ್ಚರಿಯಿಂದ ಎಂದ ಅಥರ್. ಯಾರೂ ಊಹಿಸಿರಲಿಲ್ಲ ಅವಳು ಬಂದಿರುವ ಉದ್ದೇಶವನ್ನು. ಹೌದು ಸರ್, ನಾನು ನಿನ್ನೆ ಆತರಪಟ್ಟು ಸತ್ಯ ತಿಳಿದೇನೆ ಅಭಿರಾಮ್ ಬಗ್ಗೆ, ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ದೀನಿ. ಐ ಆಮ್ ಸಾರಿ ಸರ್. ಸಾರಿ ಅಭಿರಾಮ್ ಎಂದಳು ತಂದೆ ಮಗನನ್ನು ನೋಡುತ್ತಾ. ಭಾರ್ಗವರವರಿಗೆ ಅದು ಅಚ್ಚರಿಯಾದರೂ ತೋರಿಸಿಕೊಡಲಿಲ್ಲ. ಓ, ಕೆಟ್ಟ ಮೇಲೆ ಬುದ್ಧಿ ಬಂತೇನು? ಹೌದು, ನಿನ್ನೆ ಅಷ್ಟೆಲ್ಲ ಮಾತಾಡಿ ಹೋಗಿದ್ದೋಳು ಇವತ್ತು ನೀನೇ ಬಂದು ಸಾರಿ ಕೇಳ್ತಿದ್ಯಾ? ಯಾಕೆ? ಜೋರು ಮಾಡುತ್ತಾ ಕೇಳಿದರು ಶರಾವತಿ ಅಜ್ಜಿ. ನಿಲ್ಲಲು ಚೂರು ನಿಶಕ್ತಿ ಎನ್ನಿಸಿದರು. ಭಾರ್ಗವ್ ಸರ್ ಸತ್ಯ ಏನು ಅಂತ ಇವತ್ತು ಗೊತ್ತು ಮಾಡಿಸಿದ್ದಾರೆ ಅಜ್ಜಿ. ನನ್ನ ತಂದೆ ಮಾಡಿರೋ ತಪ್ಪನ್ನು ನಾನು ತಿಳ್ಕೊಳ್ಳದೆ ನಿನ್ನೆ ಆ ಥರ ಎಲ್ಲ ಮಾತಾಡಬೇಕಾಯ್ತು ಎಂದಾಗ ಎಲ್ಲರೂ ಭಾರ್ಗವರತ್ತ ನೋಡಿದರು. ಯಾರಿಗೂ ಗೊತ್ತಿಲ್ಲವಲ್ಲ ಅವರು ಸತ್ಯ ಕಂಡು ಹಿಡಿದದ್ದು. ಅಲ್ಲದೆ ಹಿಂದಿನ ದಿನ ಹೇಳಿದ್ದರಲ್ಲ ಸುಮ್ಮನಿರುವುದಿಲ್ಲ ಎಂದು. ಅಂದ ಮೇಲೆ ಏನು ಮಾಡಿರುವರೋ ಎಂಬ ಪ್ರಶ್ನೆ ಎಲ್ಲರಲ್ಲೂ. ಅಣ್ಣ, ಏನು ಹೇಳ್ತಿದ್ದಾಳೆ ಇವಳು? ಕೇಳಿದರು ಆಯುಷ್. ವರ್ಧನ್ ಮತ್ತು ದಳಪತಿ ಜೊತೆಗೆ ಇದ್ದರು ಆಯು ನಿನ್ನೆ. ಇಬ್ಬರು ಆ ರೆಸ್ಟೋರೆಂಟ್ ಸಪ್ಲೈಯರ್ಗೆ ದುಡ್ಡು ಕೊಟ್ಟು ಜ್ಯೂಸ್ ಅವನ ಮೇಲೆ ಚೆಲ್ಲೋ ಹಾಗೆ ಮಾಡಿ ಅದನ್ನು ಅಭಿ ಮೇಲೆ ಹಾಕಿದ್ದಾರೆ. ಇವನು ಅದು ಗೊತ್ತಾಗದೆ ಜಗಳ ಮಾಡಿ ಬಂದಿದ್ದಾನೆ ತನ್ನ ತಪ್ಪು ಅಂದ್ಕೊಂಡು. ಅದನ್ನು ತಿಳಿದೇ ಯಶಸ್ವಿನಿನೂ ಇವನದ್ದೇ ತಪ್ಪು ಅಂದ್ಕೊಂಡಿದ್ದಾಳೆ. ಅದನ್ನೇ ಇವತ್ತು ಆ ವರ್ಧನ್ಗೆ ತೋರಿಸಿ ಎಚ್ಚರಿಕೆ ಕೊಟ್ಟು ಬಂದಿದ್ದೀನಿ. ಅದನ್ನೇ ಅವಳು ಹೇಳ್ತಿರೋದು ಎಂದರು ಭಾರ್ಗವ್ ಯಶಸ್ವಿನಿಯನ್ನು ನೋಡುತ್ತಾ. ಅಭಿರಾಮ್ ನನ್ನನ್ನು ಹುಡ್ಕೊಂಡು ಬಂದು ಜಗಳ ಮಾಡ್ತಿರ್ಲಿಲ್ಲ. ಹೆಚ್ಚಾಗಿ ನಾನೇ ಅವನ ಎದುರಿಗೆ ಜಗಳ ಮಾಡಿದ್ದೀನಿ. ಹಾಗೆ ಅವನು ಯಾವತ್ತೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ, ಕೆಟ್ಟದಾಗಿ ನಡ್ಕೊಂಡಿಲ್ಲ. ಅವನ ಸಂಸ್ಕಾರ ಏನು ಅಂತ ಇವತ್ತು ಅವನೇ ತೋರಿಸ್ಕೊಟ್ಟಿದ್ದಾನೆ. ಒಂದೇ ದಿನ ಒಂದೇ ರೂಪ ಇರೋ ಈ ಇಬ್ಬರು ಗುಣನೂ ನನಗೆ ಗೊತ್ತಾಗಿದೆ ಎಂದಳು ಅಭಿರಾಮ್ನನ್ನು ನೋಡುತ್ತಾ. ಅವಳ ಕಣ್ಣುಗಳು ಕ್ಷಣ ತೇಲಿದಂತಾದವು. ಸುಧಾರಿಸಿಕೊಂಡಳು ನಿಂತುಕೊಂಡೆ. ಅವಳ ಮಾತಿಗೆ, ಅಭಿ ನೀನೇನು ಮಾಡಿದೀಯಾ ಕೇಳಿದರು ಭಾರ್ಗವ್ ತಕ್ಷಣ ಅವನನ್ನು. ನಾನೇನು ಮಾಡಿಲ್ಲ ಅಪ್ಪ. ಬೆಳಗ್ಗೆ ಕೆಫೆಗೆ ಹೋದಾಗ ಏನೋ ಆಯಿತು, ಅದನ್ನೆಲ್ಲ ಬಿಡಿಸಿ ಹೇಳೋಕ್ಕಾಗೋದಿಲ್ಲ. ಆದರೆ ನಾನೇನೂ ತಪ್ಪು ಮಾಡಿಲ್ಲ, ಅವಳ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ಎಂದ. ಯಾರಾದರೂ ತನ್ನ ಮೇಲೆ ಅಪವಾದ ಹೊರಿಸುವ ಮೊದಲೇ ನಡೆದದ್ದನ್ನು ಹೇಳದವನ ಗುಣ ಮತ್ತೆ ಮೆಚ್ಚಿದ ಯಶಸ್ವಿನಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ನನ್ನ ಮಾನ ಕಾಪಾಡಿದಾನೆ ಅಭಿರಾಮ್ ಭಾರ್ಗವ್ ಶರ್ಮಾ ಎಂದಳು ಅವನನ್ನೇ ದಿಟ್ಟಿಸಿ. ಯಾರೂ ಮಾತನಾಡಲಿಲ್ಲ. ಯಶಸ್ವಿನಿ ಇನ್ನೂ ನಿಶ್ಶಕ್ತಳಾದಳು. ಆದರೆ ಅದರತ್ತ ಗಮನವಿಲ್ಲ ಅವಳಿಗೆ. ಮೊದಲು ಹೇಳಬೇಕಾದ್ದನ್ನು ಹೇಳಿ ಮುಗಿಸುವ ಕಾತುರ. ನನಗೆ ಅಪ್ಪ ಹೀಗೆಲ್ಲ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಸರ್. ಹೇಳಬೇಕಂದ್ರೆ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಅಪ್ಪ ಮಾಡೋ ಈ ರಾಜಕೀಯ ದ್ವೇಷ ನನಗೆ ಚೂರು ಹಿಡಿಸೋದಿಲ್ಲ. ಅದಕ್ಕೆ ನಾನು ಅವರಿಂದ ದೂರ ಇರೋದು. ಅವರಿಗೆ ನನ್ನನ್ನು ರಾಜಕೀಯಕ್ಕೆ ಎಳೆಯೋ ಆಸೆ ಎಂದು ಮಾತನಾಡುತ್ತಿದ್ದವಳ ತಲೆ ತಿರುಗಿದಂತಾಗಿ ಕಣ್ಣುಗಳು ಮಂಜಾದವು. ತಲೆ ಹಿಡಿದವಳು ಅಮ್ಮ ಎನ್ನುತ್ತಾ ಬಿದ್ದೇ ಬಿಟ್ಟಳು ನೋಡುತ್ತಲೇ. ಅವಳು ಬೀಳುತ್ತಿದ್ದಂತೆ ಯಶಸ್ವಿನಿ ಎಂದು ಮೊದಲು ಕೂಗಿದ ಅಭಿರಾಮ್ ಜೊತೆ ಎಲ್ಲರೂ ಅವಳ ಬಳಿ ಬಂದರು. ಪೂರ್ಣ ಅವಳನ್ನು ತಮ್ಮ ಮಡಿಲಿಗೆ ಎಳೆದುಕೊಂಡು ಯಶಸ್ವಿನಿ ಯಶಸ್ವಿನಿ ಎಂದು ಕರೆಯುತ್ತಾ ಅವಳ ಕೆನ್ನೆ ತಟ್ಟಿದರು. ಇದ್ದಕ್ಕಿದ್ದಂತೆ ಏನಾಯಿತೆಂಬ ಸಣ್ಣ ಆತಂಕ ಎಲ್ಲರಲ್ಲೂ. ಅಥರ್, ನೀರು ತಗೊಂಡು ಬಾ ಭಾರ್ಗವ್ ಎಂದಾಗ ಅವ ಅಡುಗೆ ಮನೆಗೆ ಓಡಿದ.
ಅಭಿ ಅವಳ ಕೈಗಳನ್ನು ಉಜ್ಜಿದ. ಎಲ್ಲರೂ ಗಾಬರಿಗೊಂಡರು. ಅವಳನ್ನು ಕಂಡು ಆಯುಷ್ ತಕ್ಷಣ ಡಾಕ್ಟರ್ಗೆ ಕರೆ ಮಾಡಿದರು. ಅಭಿ, ಎತ್ಕೊ ಇವಳನ್ನ, ಕೋಣೆಗೆ ಕರ್ಕೊಂಡು ಹೋಗೋಣ ಎಂದರು ಪೂರ್ಣ. ಅವ ತಡ ಮಾಡದೆ ತನ್ನ ತೋಳುಗಳಲ್ಲಿ ಅವಳನ್ನೆತ್ತಿಕೊಂಡು ಪಕ್ಕದಲ್ಲೇ ಇದ್ದ ಕೋಣೆಗೆ ಬಂದು ಮಲಗಿಸಿದ. ಅವಳ ಮೊಗಕ್ಕೆ ನೀರು ಚಿಮುಕಿಸಿದರು ಅಮೃತ. ನಿಧಾನವಾಗಿ ಕಣ್ಬಿಟ್ಟಳು ಯಶು. ಅಮ್ಮ, ನರಳಿದಳು ಸಣ್ಣಗೆ. ಯಶಸ್ವಿನಿ, ಯಶಸ್ವಿನಿ, ಅವಳ ಕೆನ್ನೆ ತಟ್ಟುತ್ತಾ ಕರೆದರು ಪೂರ್ಣ. ಅಭಿ ಸಣ್ಣ ಆತಂಕದಲ್ಲಿ ಅವಳನ್ನೇ ನೋಡುತ್ತಿದ್ದ. ಮನೆಯಲ್ಲಿರುವ ಎಲ್ಲರಿಗಿಂತ ಅವನಿಗೆ ಚೆನ್ನಾಗಿ ಪರಿಚಯ ಅವಳು. ಹಾಂ ಎಂದಳು ತಲೆ ಹಿಡಿದು. ಆರ್ ಯು ಓಕೆ ಯಶಸ್ವಿನಿ ಕೇಳಿದರು ಭಾರ್ಗವ್. ಹಾಂ ಸರ್, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತಲೆ ತಿರುಗ್ದಾಗಾಯಿತು ಅಷ್ಟೇ ಎಂದಳು ಚೂರು ಗಟ್ಟಿಗೆ ಹುಡುಗಿ. ಏನೂ ತಿಂದಿಲ್ವಾ? ಯಾಕೆ, ನಿಮ್ಮಪ್ಪ ಊಟ ಹಾಕಿಲ್ವಾ? ತಕ್ಷಣ ಒದರಿಬಿಟ್ಟ ಅಭಿರಾಮ್. ಅವಳ ಮೇಲಿನ ಕಾಳಜಿಯೋ ಕೋಪವೋ? ಭಾರ್ಗವರವರು ಅವನನ್ನೊಮ್ಮೆ ನೋಡಿದಾಗ ಅಪ್ಪ ಅದು ಎಂದು ರಾಗ ಎಳೆದ ಹಣೆ ತೀಡಿಕೊಳ್ಳುತ್ತಾ. ನಿಧಾನವಾಗಿ ಎದ್ದು ಕುಳಿತ ಯಶಸ್ವಿನಿಗೆ ಅಮೃತ ನೀರು ಕುಡಿಸಿದರು. ಪೂರ್ಣ ತಮ್ಮ ಸೆರಗಿನಿಂದ ಅವಳ ಮೊಗದ ಮೇಲಿನ ನೀರೊರೆಸಿದರು. ಎಲ್ಲವೂ ಯಶಸ್ವಿನಿಗೆ ಸೋಜಿಗವೇ. ತಾನೇ ಜಗಳ ಮಾಡಿ ಅವರನ್ನೆಲ್ಲ ಅವಮಾನಿಸಿ ಹೋಗಿದ್ದ ಮನೆಯದು. ಈಗ ಅವರೆಲ್ಲ ಅವಳ ಮುಂದೆ ನಿಂತು ಕಾಳಜಿ ತೋರುತ್ತಿದ್ದರಲ್ಲ, ಅದು ಅವಳ ಮನವನ್ನು ಇನ್ನೂ ಕರಗಿಸಿತು. ಅದೇ ಸಮಯಕ್ಕೆ ಅಶ್ವಿತಾ ಕೂಡ ಬಂದಳು ಅಲ್ಲಿಗೆ. ಎಲ್ಲರನ್ನೊಮ್ಮೆ ನೋಡಿದ ಯಶಸ್ವಿನಿ, ಬೆಳಗ್ಗೆ ಸ್ವಲ್ಪ ಟಿಫನ್ ಮಾಡಿದ್ದೆ ಅಷ್ಟೇ. ಅಪ್ಪ ಹೀಗೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅಜ್ಜಿ ಊರಿಗೆ ಹೋಗಿದ್ದೆ. ನಾನು ಏನೂ ತಪ್ಪು ಮಾಡದೆ ನಿಮ್ಮೆಲ್ಲರ ಮುಂದೆ ಕೆಟ್ಟವಳಾಗ್ಬಿಟ್ಟೆ ಅಂತ ತುಂಬ ಬೇಜಾರಾಗಿತ್ತು. ಅತ್ತು ಮಲಗಿಬಿಟ್ಟಿದ್ದೆ. ಎದ್ಮೇಲೆ ಅಜ್ಜಿ ಊಟ ಮಾಡು ಅಂತ ಹೇಳಿದ್ರು. ಆದರೆ ಮೊದಲು ನಿಮ್ಮೆಲ್ಲರ ಹತ್ರ ಸಾರಿ ಕೇಳಬೇಕು ಅಂತ ಇಲ್ಲಿಗೆ ಬಂದೆ. ಸುಸ್ತಾಗಿ ತಲೆ ತಿರುಗಿಬಿದ್ದೆ. ನನಗೇನೋ ತಿಂದೇ ಇದ್ದರೆ ತಲೆ ತಿರುಗುತ್ತೆ ಹೇಳಿದಳು ಚಿಕ್ಕದಾಗಿ. ಅದು ಅವಳಿಗಿರುವ ಸಣ್ಣ ಸಮಸ್ಯೆ. ಇಷ್ಟಕ್ಕೆಲ್ಲ ಯಾರಾದರೂ ಊಟ ಬಿಟ್ಟು ಅಳ್ತಾರೇನು? ಸೋ ಸಿಲ್ಲಿ ಯಶಸ್ವಿನಿ, ನೀನು ವರ್ಧನ್ ಮಗಳು ಅಣಕಿಸಿ ಎಂದ ಅಭಿರಾಮ್. ಅವಳ ಕ್ಷಮೆ ತೆಗೆದುಕೊಳ್ಳಲು ತಯಾರಿಲ್ಲ ಅವ. ಅಭಿ, ಶಟಪ್ ಎಂದರು ಭಾರ್ಗವ್ ಮುಖ ಗಂಟಿಟ್ಟುಕೊಂಡು ನಿಂತ. ಪರವಾಗಿಲ್ಲ ಯಶಸ್ವಿನಿ, ನೀನು ಮಾಡಿರೋದು ನಿನಗೆ ತಪ್ಪು ಅಂತ ಗೊತ್ತಾಗಿದೆಯಲ್ಲ, ಅಷ್ಟೇ ಸಾಕು ಎಂದರು ಪೂರ್ಣ. ನನ್ನ ಸಾರಿನ ಅಕ್ಸೆಪ್ಟ್ ಮಾಡ್ತೀರಿ ಅಲ್ವಾ ಸರ್ ನೀವು? ಭಾರ್ಗವರನ್ನು ಕೇಳಿದಳು ಮಗುವಾಗಿ. ನಿನ್ನ ತಪ್ಪಿನ ಅರಿವು ನಿನಗಾಗಿದೆ ಅಂದಮೇಲೆ ನಾನು ಸಾರಿ ಅಕ್ಸೆಪ್ಟ್ ಮಾಡ್ತೀನಿ ಎಂದರು ಭಾರ್ಗವ್. ಅವಳು ವರ್ಧನ್ರಂತೆ ಅಲ್ಲವೆಂದು ತಿಳಿದುಕೊಂಡಿದ್ದರವರು ಆಗಲೇ ಅವಳ ಮಾತಿನಿಂದಲೇ. ಅಭಿ, ನೀನು ಕೇಳಿದಳು ಅವನತ್ತ ನೋಡುತ್ತಾ. ಅವ ಕೈ ಹಿಂದೆ ಕಟ್ಟಿ ಎತ್ತಲೋ ನೋಡಿದ. ಅವನ ಮೊಗದಲ್ಲಿ ಕೋಪ ಇನ್ನೂ ರಾರಾಜಿಸುತ್ತಿತ್ತು. ಅವಳನ್ನು ಕ್ಷಮಿಸುವುದಿಲ್ಲವೆಂದು ಆ ಕೋಪವೇ ಹೇಳಿತು ಎಲ್ಲರಿಗೂ. ಅಭಿ, ಕ್ಷಮಿಸ್ಬಿಡು ಎಂದರು ಆಯುಷ್. ನೋ ಚಿಕ್ಕಪ್ಪ, ಇವಳಿಂದ ನಾನು 2 ಬಾರಿ ಹೊಡೆತ ತಿಂದಿದ್ದೇನೆ. ಅಲ್ಲದೆ ಇವಳು ನಿನ್ನೆ ನನಗೆ ಏನೆಲ್ಲ ಅಂದಿದ್ದಾಳೆ ಅನ್ನೋದನ್ನು ನಾನು ಜೀವನ ಪೂರ್ತಿ ಮರೆಯೋದಿಲ್ಲ. ಅಪ್ಪ ಇವಳನ್ನು ಕ್ಷಮಿಸಿರಬಹುದು, ಆದರೆ ನಾನಲ್ಲ. ನನಗೆ ಇವಳು ಸಂಬಂಧನೇ ಇಲ್ಲ ಸಿಡುಕಿದ ಒಮ್ಮೆಲೆ. ಡಾಕ್ಟರ್ ಒಳ ಬಂದರು ಆ ಸಮಯಕ್ಕೆ. ಯಶಸ್ವಿನಿಯನ್ನೊಮ್ಮೆ ಪರೀಕ್ಷಿಸಿ ಊಟ ಮಾಡದಿದ್ದದಕ್ಕೆ ತಲೆ ತಿರುಗಿ ಬಿದ್ದಿದ್ದಾಳೆಂದು ಹೇಳಿ ಮಾತ್ರೆ ಕೊಟ್ಟು ಹೋದರು. ಯಶಸ್ವಿನಿ, ನಿಮ್ಮ ತಂದೆಗೆ ಕಾಲ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗ್ತಾರೆ. ಆದರೆ ಅದಕ್ಕಿಂತ ಮೊದಲು ಊಟ ಮಾಡು ಎಂದರು ಭಾರ್ಗವ್ ಫೋನ್ ಹಿಡಿಯುತ್ತಾ. ಬೇಡ ಸರ್, ಅಪ್ಪನಿಗೆ ಕಾಲ್ ಮಾಡಬೇಡಿ, ನಾನೇ ಹೋಗ್ತೀನಿ. ಆದರೆ ಅದಕ್ಕಿಂತ ಮೊದಲು ನನಗೆ ಊಟ ಕೊಡಿ, ಹೊಟ್ಟೆ ತುಂಬ ಹಸಿತಿದೆ. ಅದರಲ್ಲೂ ನೀವು ಸಾರಿ ಅಕ್ಸೆಪ್ಟ್ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಹಸುವಾಗಿದೆ ಎಂದವಳಿಗೆ ಭಯವೇ ಇಲ್ಲ ಅವರ ಜೊತೆ ಮಾತನಾಡಲು. ಸಣ್ಣ ನಗು ನೀಡಿದ ಭಾರ್ಗವರವರು, ಪೂರ್ಣ, ಎಲ್ರಿಗೂ ಊಟಕ್ಕೆ ರೆಡಿ ಮಾಡು. ಮೊದಲು ಅವಳಿಗೆ 1 ಗ್ಲಾಸ್ ಜ್ಯೂಸ್ ಕೊಡು. ಯಶಸ್ವಿನಿ ನಮ್ಮ ಗೆಸ್ಟ್ ಈಗ ಎಂದರು. ಶತ್ರುಗಳನ್ನೆಲ್ಲ ಅತಿಥಿ ಮಾಡ್ಕೋತಿದ್ದೀರಾ? ಹೊರಟಾಗಿ ಕೇಳಿದ ಅಭಿ ಭಾರ್ಗವರವರಿಗೆ. ಅಭಿ, ಶತ್ರುಗಳೇ ಆದರೂ ಹಸುವು ಎಂದಾಗ ಊಟ ಇಲ್ಲ ಅನ್ನಬಾರ್ದು.
ನಾನು ಊಟದ ಬಗ್ಗೆ ಮಾತಾಡ್ತಿಲ್ಲ ಅಪ್ಪ, ಇವಳನ್ನ ಗೆಸ್ಟ್ ಅಂದಿದ್ದಕ್ಕೆ ಎಂದು ಮಾತನಾಡುತ್ತಿದ್ದವನ ಮುಖಕ್ಕೆ ಕೈ ಅಡ್ಡ ಹಿಡಿದು ಮಾತು ಮುಗಿತು ಇಲ್ಲಿಗೆ ಎಂದರು. ತಂದೆಯ ಮೇಲಿನ ಕೋಪ ಮಗಳ ಮೇಲೆ ಏಕೆ ತೋರಿಸಬೇಕಲ್ಲವೇ? ಮುಂದೆ ಏನು ಮಾತನಾಡಲಾಗದೆ ಕೋಪದಿಂದ ಯಶಸ್ವಿನಿಯನ್ನು ನೋಡಿದ ಅಭಿ ನಿಲ್ಲದೆ ನಡೆದು ಬಿಟ್ಟ. ಭಾರ್ಗವ್ ಅಲ್ಲಿಂದ ಹೊರ ನಡೆದರು. ನೀನು ಕುತ್ಕೋ, ನಾನು ಜ್ಯೂಸ್ ಕಳಿಸ್ತೀನಿ ಎಂದು ಮೇಲೆದ್ದ ಪೂರ್ಣರವರ ಹಿಂದೆ ಎಲ್ಲರೂ ಹೊರ ನಡೆದರೆ ಶರಾವತಿ ಅಜ್ಜಿ ಅವಳ ಬಳಿಯೇ ಕುಳಿತರು. ಅಜ್ಜಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರು ಎಂದವಳಿಗೆ ನಿಜಕ್ಕೂ ಅವರೆಲ್ಲ ಇಷ್ಟವಾಗಿದ್ದರು. ಇದು ಶರ್ಮಾ ಮನೆತನ ಕಣೆ ಹುಡುಗಿ. ನಮ್ಮನೆಗೆ ಶತ್ರುಗಳೇ ಬಂದರೂ ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತೀವಿ. ತಿರುಗಿ ಬಿದ್ದರೆ ಅವರು ಉಸಿರಾಡೋದಕ್ಕೂ ಹೆದರಬೇಕು, ಹಾಗೆ ಮಾಡ್ತೀವಿ ಹೊಗಳಿದರು ತಮ್ಮ ಮನೆತನವನ್ನು. ಗೊತ್ತಿರಲಿಲ್ಲ ಅಜ್ಜಿ ನಿಮ್ಮ ಮನೆತನದ ಬಗ್ಗೆ ಎಂದಳು ಕೂದಲು ಸರಿ ಮಾಡಿಕೊಳ್ಳುತ್ತಾ. ಗೊತ್ತಿಲ್ಲದೆ ಇದ್ದರೆ ಗೊತ್ತು ಮಾಡ್ಕೊ, ನಿಮ್ಮ ಅಪ್ಪನಿಗೆ ಕೇಳು, ಹೇಳ್ತಾನೆ. ಯಾವಾಗಲೂ ನನ್ನ ಮಗನ್ನ ಸೋಲಿಸ್ಬೇಕು ಅಂತ ಬರ್ತಾನೆ, ತಾನೇ ಸೋತು ಮತ್ತೆ ಮನೆ ಸೇರ್ಕೋತಾನೆ ಎಂದರು ವರ್ಧನ್ರನ್ನು ನೆನೆಯುತ್ತಾ. ಅಪ್ಪನಿಗೆ ಭಾರ್ಗವ್ ಸರ್ ಮೇಲೆ ಕೋಪ ಅಜ್ಜಿ ಎಂದವಳು ಸಹಜತೆಗೆ ಮರಳಿದ್ದಳು. ಅವರೆಲ್ಲರೂ ಅವಳಿಗೆ ತೋರಿದ ಕಾಳಜಿ ಅವಳಿಗೆ ಹಿಡಿಸಿತ್ತು. ನನ್ನ ಮಗ ಅವನಿಗೆ ಏನು ಮಾಡಿದ್ದಾನೆ ಅಂತ ಕೋಪ ನಿಮ್ಮಪ್ಪನಿಗೆ? ಹೇಳಬೇಕಂದ್ರೆ ಭಾರ್ಗವ್ ಅವನಿಗೆ ಸುಮ್ಮನೆ ಬಿಟ್ಟಿದ್ದಾನೆ, ಇಲ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮಪ್ಪನಿಗೆ ಒಂದು ಗತಿ ಕಾಣಿಸ್ತಿದ್ದ ಎಂದರು ವರ್ಧನ್ರವರ ಮೇಲಿನ ಅಸಹನೆಯಿಂದ. ಹಾಗನ್ಬೇಡಿ ಅಜ್ಜಿ, ಅಪ್ಪ ತಪ್ಪು ಮಾಡಿದರೆ ಒಪ್ಕೋತೀನಿ, ಆದರೆ ಪ್ಲೀಸ್ ಅವ್ರಿಗೇನು ಮಾಡಬೇಡಿ, ಯಾಕಂದರೆ ನನಗೆ ಅಂತ ಇರೋದು ಅಪ್ಪ ಒಬ್ಬರೇ ಎಂದಾಗ ಅವಳ ಮೊಗ ನೋಡಿ ಮರುಗಿತು ಅಜ್ಜಿ. ತಾಯಿ ಇಲ್ಲವೆಂದು ಗೊತ್ತಿತ್ತು ಮೊದಲೇ. ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳು ನೀನೇ ಎಂದರು. ಇವರಿಬ್ಬರ ಮಾತು ಸಾಗಿರುವಾಗ ಕೆಲಸದವನೊಬ್ಬ ಅವಳಿಗೆ ಜ್ಯೂಸ್ ತಂದು ಕೊಟ್ಟ. ಕುಡಿದು ಕುಳಿತಾಗ ಶರಾವತಿ ಅಜ್ಜಿ ಹೊರನಡೆದರು. ತುಂಬು ಕುಟುಂಬ ಇವರದ್ದು, ಎಲ್ಲರೂ ಎಷ್ಟು ಒಗ್ಗಟ್ಟಾಗಿದ್ದಾರೆ. ಭಾರ್ಗವ್ ಸರ್ ಮಾತಿಗೆ ಯಾರೂ ಎದುರಾಡೋದಿಲ್ಲ. ನಾನು ಅವ್ರ ಶತ್ರು ಮಗಳು ಅಂತ ಗೊತ್ತಿದ್ರು ಎಷ್ಟು ಕಾಳಜಿ ತೋರಿಸಿದ್ರು. ಅಬ್ಬಾ, ಇವ್ರ ಹತ್ರ ಕ್ಷಮೆ ಕೇಳಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಕ್ತು. ಆ ಅಭಿರಾಮ್ ಒಬ್ಬ ನಾನು ಸಾರಿ ಅಕ್ಸೆಪ್ಟ್ ಮಾಡಿದ್ರೆ ಇನ್ನೂ ಸಮಾಧಾನ ಆಗ್ತಿತ್ತು. ಅವನು ಇಷ್ಟು ಬೇಗ ಕ್ಷಮಿಸೋದಿಲ್ಲ ಅನಿಸುತ್ತೆ ಎಂದು ತನ್ನಲ್ಲೇ ಮಾತನಾಡುತ್ತಾ ಕುಳಿತಳು. ಏನಿದು ಇವಳು ಹೊಸ ಡ್ರಾಮಾ ಕೇಳಿದಳು ಅಶ್ವಿತಾ ಎದುರಾದ ಅಥರ್ವನಿಗೆ. ಗೊತ್ತಿಲ್ಲ ಅಕ್ಕ ಎಂದವ ಅಭಿರಾಮ್ ಕೋಣೆಗೆ ನಡೆದ ಅವಳ ಜೊತೆಯೇ. ಅಭಿ ಬಟ್ಟೆ ಬದಲಿಸಿ ನಿಂತಿದ್ದ ಕಿಟಕಿಯ ಹೊರ ನೋಡುತ್ತಾ. ಅಭಿ ಕರೆದಳು ಅಶ್ವಿತಾ. ಅವ ತಿರುಗಿ ನಿಂತ ಅವರತ್ತ. ಈ ಯಶಸ್ವಿನಿ ನಿನ್ನ ಬೆನ್ನು ಬಿಡೋದಿಲ್ಲ ಅನಿಸುತ್ತೆ ಅವನ ಮುಂದೆ ನಿಂತು ಎಂದಳು. ಅವಳು ನನಗೇನೂ ಅಲ್ಲ ಅಕ್ಕ ಎಂದ ಅಭಿಗೆ ಕೋಪ ಕಡಿಮೆ ಆಗುವಂಥದ್ದಲ್ಲ. ಅಂದಮೇಲೆ ಕೋಪ ಯಾಕೆ ಎಂದಾಗ ಉತ್ತರ ಇಲ್ಲ ಅವನ ಬಳಿ. ಹೌದು, ಬೆಳಗ್ಗೆ ಏನಾಯಿತು ನಿಮ್ಮಿಬ್ಬರ ಮಧ್ಯೆ? ಮಾನ ಕಾಪಾಡಿದೆ ಅಂತ ಹೇಳ್ತಿದ್ಲು ಕೇಳಿದ ಅಥರ್. ಅಭಿಗೆ ಬೆಳಗ್ಗೆ ಅವಳನ್ನು ಭೇಟಿ ಮಾಡಿದ್ದರ ನೆನಪಾಯಿತು. ಅವಳ ಕಂಗಳು ತನ್ನ ಮೊಗದ ಸನಿಹ ಇದ್ದ ಕ್ಷಣಗಳು ಕಣ್ಮುಂದೆ ಬಂದಂತಾಯಿತು. ಅದಕ್ಕೆಲ್ಲ ಸೋಲದವ ಏನಿಲ್ಲ ಬಿಡು, ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಎಂದ. ಹೋಗಲಿ ಬಿಡು ಅಭಿ, ಲೀವ್ ಇಟ್, ಬಾ ಈಗ ಊಟ ಮಾಡೋಣ ಕರೆದಳು ಅಶ್ವಿತಾ ಅವನ ಕೈ ಹಿಡಿದು. ನೀವೆಲ್ಲ ಮಾಡಿ ಅಕ್ಕ, ನಾನು ಆಮೇಲೆ ಮಾಡ್ತೀನಿ ಎಂದವನಿಗೆ ಮತ್ತೆ ಯಶಸ್ವಿನಿಯ ಎದುರಾಗಲು ಇಷ್ಟವಿಲ್ಲ. ಯಾಕೆ, ಪ್ರತಿದಿನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ತಾನೆ, ಇವತ್ತೇನಾಗಿದೆ? ಆ ಯಶಸ್ವಿನಿ ನಮ್ಮ ಗೆಸ್ಟ್ ಅಂತ ಹೇಳಿದ್ರಲ್ಲ ಅಪ್ಪ, ಅವಳ ಜೊತೆ ಕೂತ್ಕೊಂಡು ನಾನು ಊಟ ಮಾಡೋದಿಲ್ಲ ಎಂದ ಕೋಪದಲ್ಲೇ. ನಾನು ನಿನಗೆ ಅವಳ ಜೊತೆ ಕೂತ್ಕೊಂಡು ಊಟ ಮಾಡು ಅಂತ ಹೇಳಿಲ್ವಲ್ಲ ಎನ್ನುತ್ತಾ ಒಳ ಬಂದರು ಭಾರ್ಗವ್. ಅವನ ಕೋಪ ಅವರಿಗೆ ಚೆನ್ನಾಗಿ ಗೊತ್ತು. ಮೂವರು ಅವರತ್ತ ತಿರುಗಿ ನಿಂತರು. ಮುಂದೆ ಬಂದ ಭಾರ್ಗವರವರು, ಯಶಸ್ವಿನಿ ನಮ್ಮ ಶತ್ರು ಮಗಳು ಅಭಿ, ನಮ್ಮ ಶತ್ರು ಅಲ್ಲ ಎಂದರು. ನಿಮಗೆ ಶತ್ರು ಅಲ್ಲ, ಆದರೆ ನನಗೆ ಅವಳು ಏನೂ ಅಲ್ಲ ಎಂದ ಅಸಹನೆಯಿಂದ. ಅವಳು ತಪ್ಪಿಗೆ ಕ್ಷಮೆ ಕೇಳಿದಾಳೆ ಅಭಿ, ನಿನ್ನ ಕೋಪ ತೋರಿಸಿ ನಿನ್ನ ಬಿಟ್ಟು ಕೊಡಬೇಡ, ಬಾ ಈಗ ಊಟ ಮಾಡೋಣ ಕರೆದರು ಚಂದದಿಂದ. ಅಪ್ಪ, ನನಗೆ ಅವಳನ್ನು ಕಂಡ್ರೆ ಕೋಪ ಬರುತ್ತೆ
ಯಾಕೆ ನಿಮಗೆ ಅರ್ಥ ಆಗ್ತಿಲ್ವಾ? ನಿನ್ನೆ ಅವಳು ನನಗೆ ಏನೆಲ್ಲ ಮಾತಾಡಿದಾಳೆ ಅನ್ನೋದು ಮರೆತು ಹೋಯ್ತಾ ನಿಮಗೆ? ಕೇಳಿದ ಕಿರುಚುವಂತೆ. ನನಗೆ ಎಲ್ಲ ನೆನಪಿದೆ, ಎಲ್ಲ ಗೊತ್ತಿದೆ. ಆದರೆ ಯಶಸ್ವಿನಿ ವರ್ಧನ್ ಹಾಗಲ್ಲ ಅನ್ನೋದು ಅವಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದಮೇಲೆ ನಾನು ಅವಳಿಗೆ ಒಂದು ಅವಕಾಶ ಕೊಡಬೇಕು. ಆ ಅವಕಾಶ ನೀವು ಕೊಡಿ, ನಾನು ಕೊಡೋದಿಲ್ಲ. ನೀವೇ ಹೇಳಿದಿರಲ್ಲ, ತಪ್ಪು ಮಾಡದಿದ್ರೆ ಯಾರ ಮುಂದೆನೋ ತಲೆ ಬಾಗಿಸ್ಬಾರ್ದು ಅಂತ. ಹಠಮಾರಿ ಅವರಂತೆಯೇ ತಲೆ ಬಾಗಿಸು ಅಂತ ನಾನು ಹೇಳಿಲ್ಲ. ಈಗ ನನಗೆ ಕೋಪ ಇದೆ, ಅರ್ಥ ಮಾಡ್ಕೊಳ್ಳೋದಿಲ್ಲ ನೀನು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಪ್ರತಿದಿನ. ಅದು ಬಂದಿರೋ ಗೆಸ್ಟ್ನಿಂದ ಬದಲಾಗಬಾರ್ದು ಅಷ್ಟೇ. ಒಂದೇ ಮಾತಲ್ಲಿ ಎಂದು ಹೊರ ನಡೆದರು. ಅವನಿಗೆ ಈಗಲೂ ಮನ ಒಪ್ಪುತ್ತಿಲ್ಲ. ಅಭಿ, ನೀನು ಅವಳ ಬಗ್ಗೆ ಯೋಚನೆ ಮಾಡಿದಷ್ಟು ನಿನ್ನ ಖುಷಿನೇ ಹಾಳಾಗುತ್ತೆ. ಈಗ ನೀನು ಊಟಕ್ಕೆ ಬರದೇ ಇದ್ದರೆ ದೊಡ್ಡಪ್ಪನ ಮಾತಿಗೆ ಬೆಲೆ ಕೊಟ್ಟ ಹಾಗೆ ಆಗೋದಿಲ್ಲ. ಬಾ ಎಂದು ಅಶ್ವಿತಾ ಅವನ ಕೈ ಹಿಡಿದಳು. ಬೇರೆ ದಾರಿ ಇಲ್ಲದೆ ಅಭಿ ಅವರ ಜೊತೆ ಕೆಳಗಿಳಿದು ಬಂದ. ಅದೇ ಸಮಯಕ್ಕೆ ಯಶಸ್ವಿನಿಯನ್ನು ಕರೆದುಕೊಂಡು ಬಂದರು ಪೂರ್ಣ. ಅವಳನ್ನು ಕಾಣುತ್ತಲೇ ಮುಖ ಗಂಟಿಕ್ಕಿದ ಅಭಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ. ಯಶಸ್ವಿನಿ ಅವನೆದುರಿಗಿದ್ದ ಚೇರ್ ಬಿಟ್ಟು ಪಕ್ಕದಲ್ಲಿ ಕುಳಿತಳು. ಎಲ್ಲರೂ ಬಂದು ಕುಳಿತಾಗ ಪೂರ್ಣ ಮತ್ತು ಅಮೃತಾರವರು ಊಟಕ್ಕೆ ಬಡಿಸಲು ನಿಂತರು. ಪ್ರತಿದಿನ ಎಲ್ಲರೂ ನೀವು ಹೀಗೆ ಊಟ ಮಾಡ್ತೀರಾ? ಮಾತು ಶುರು ಮಾಡಿದಳು ಯಶಸ್ವಿನಿ. ಹೌದು, ಬೆಳಗ್ಗೆ ಮಧ್ಯಾಹ್ನ ಕೆಲವೊಬ್ಬರು ಅಬ್ಸೆಂಟ್ ಆಗ್ತಾರೆ, ಆದರೆ ರಾತ್ರಿ ಎಲ್ಲರೂ ಒಟ್ಟಿಗೆ ಇರ್ತೀವಿ ಎಂದರು ಶರಾವತಿ ಅಜ್ಜಿ. ಹೌದಾ, ದೊಡ್ಡ ಫ್ಯಾಮಿಲಿ ನಿಮ್ಮದು. ನಿಮ್ಮೆಲ್ಲರೂ ಒಗ್ಗಟ್ಟು ನೋಡಿ ತುಂಬ ಖುಷಿಯಾಯಿತು ನನಗೆ. ನಮ್ಮನೇಲಿ ಯಾರೂ ಇಲ್ಲ, ನಾನು ಡ್ಯಾಡಿ ಇಬ್ಬರೇ. ಇನ್ನು ನಾನು ಬೆಂಗಳೂರಿಗೆ ಹೋದರೆ ಅವರೊಬ್ಬರೇ, ನಾನು ಒಬ್ಬಳೇ ಕೂತ್ಕೊಂಡು ಊಟ ಮಾಡೋದು. ಬೇಸರ ತೋರಿದಳು. ಇರೋದೇ ಇಬ್ಬರು ತಾನೇ ನೀವು, ಗೊಣಗಿದ ಅಭಿರಾಮ್ ತಲೆ ತಗ್ಗಿಸಿ. ಅವನ ಮಾತು ಕೇಳಿದ ಯಶಸ್ವಿನಿ, ಹಾಂ, ನಾವಿರೋದು ಇಬ್ಬರೇ, ಅದು ನನ್ನ ಬ್ಯಾಡ್ ಲಕ್. ಅಮ್ಮ ಇದ್ದಿದ್ರೆ ನಮ್ಮದು ಚಿಕ್ಕ ಫ್ಯಾಮಿಲಿ ಆಗಿರ್ತಿತ್ತು ಎಂದಳು ಮೆತ್ತಗೆ. ಇಷ್ಟಕ್ಕೆಲ್ಲ ಬೇಸರ ಆಗಬೇಡ ಯಶಸ್ವಿನಿ, ಹೊಟ್ಟೆ ತುಂಬ ಊಟ ಮಾಡು ಎಂದರು ಪೂರ್ಣ ಅವಳ ತಟ್ಟೆಗೆ ಬಡಿಸುತ್ತಾ. ಥ್ಯಾಂಕ್ ಯು ಆಂಟಿ ಎಂದವಳು ಊಟ ಶುರು ಮಾಡಿದಳು. ಊಟ ಮುಗಿಯುವವರೆಗೂ ಅವಳ ಮಾತುಗಳು ನಿಲ್ಲಲೇ ಇಲ್ಲ. ಯಾರೂ ಅವಳ ಮಾತಿಗೆ ಬೇಸರವಾಗದೆ ಮರು ಮಾತನಾಡಿದರೆ ಅಭಿ ಮಾತ್ರ ಕಿರಿಕಿರಿ ಎನ್ನುವಂತೆ ಕೊಂಕು ಮಾತನಾಡುತ್ತಲೇ ಇದ್ದ. ಊಟ ಮುಗಿದ ನಂತರ ಎಷ್ಟೋ ಚೇತರಿಸಿಕೊಂಡಿದ್ದ ಯಶಸ್ವಿನಿ ಹೊರಟು ನಿಂತು, ಥ್ಯಾಂಕ್ ಯು ಭಾರ್ಗವ್ ಸರ್, ನನ್ನನ್ನು ಕ್ಷಮಿಸಿದ್ದಕ್ಕೆ, ಹಾಗೆ ನನ್ನ ಕಾಳಜಿ ತಗೊಂಡು ಒಳ್ಳೆ ಊಟ ಕೊಟ್ಟಿದ್ದಕ್ಕೆ ಎಂದಳು ಮನ ತುಂಬಿ. ಇಟ್ಸ್ ಓಕೆ ಎಂದರವರು. ಕೈ ಹಿಂದೆ ಕಟ್ಟಿ ಈಗಲೂ ಬುಸುಗುಡುತ್ತಾ ನಿಂತಿದ್ದ ಅಭಿಯತ್ತ ನೋಡಿದವಳು, ಅಭಿ ಒನ್ಸ್ ಅಗೇನ್ ಸಾರಿ ಎಂದಳು. ಅವ ಒಂದೂ ಮಾತನಾಡದೆ ಮೆಟ್ಟಿಲು ಹತ್ತಿ ಕೋಣೆಯ ದಾರಿ ಹಿಡಿದ. ಅವನ ಕೋಪ ಅರಿತ ಯಶಸ್ವಿನಿ, ಬರ್ತೀನಿ, ಥ್ಯಾಂಕ್ ಯು ಆಲ್ ಎಂದು ಎಲ್ಲರಿಗೂ ತಿಳಿಸಿ ಹೊರನಡೆದಳು. ಅವಳ ಕಾರ್ ಮನೆಯ ಗೇಟ್ ದಾಟುವುದನ್ನು ಕಿಟಕಿಯಲ್ಲಿ ನಿಂತು ನೋಡಿದ ಅಭಿ, ಐ ಹೇಟ್ ಯು ಯಶಸ್ವಿನಿ ಎಂದುಕೊಂಡ ಮನದಲ್ಲೇ.